ಓಂ ಸಾಯಿರಾಮ್. ಎಲ್ಲ ವೀಕ್ಷಕರಿಗೂ ಜ್ಯೋತಿಷ್ಯ ವಿದ್ವಾನ್ UM ರಾವ್ ಮಾಡುವ ನಮಸ್ಕಾರಗಳು. ಇಂದಿನ ವಿಷಯ ಮನೆ ವಿಷಯ, ಅಂದ್ರೆ ಮನೆ ಕಟ್ಟುವ ವಿಚಾರ. ನಾವು ವಾಸ್ತು ನೋಡೇ ತಾವು ಎಲ್ಲರೂ ಮನೆ ಕಟ್ಟಬೇಕು. ವಾಸ್ತು ನಂಬಿಕೆ ಇದ್ದವರು ವಾಸ್ತು ನೋಡೇ ತಾವು ಮನೆ ಕಟ್ತೀರಿ, ಮನೆ ಕಟ್ಟಲೇಬೇಕು. ಎಲ್ಲರ ಕನಸಿರುತ್ತೆ ನಾವು ಮನೆ ಕಟ್ಟಬೇಕು, ಚೆನ್ನಾಗಿರ್ಬೇಕು ಅಂತ. ಹಾಗಾಗಿ ಪ್ರತಿಯೊಂದು ವ್ಯಕ್ತಿನೂ ವಾಸ್ತು ನೋಡೇ ಮನೆ ಕಟ್ಟಬೇಕು. ಆ ವಾಸ್ತು ಬೆಡ್ರೂಮು, ಹಾಲು, ಅಡಿಗೆ ಮನೆ, ದೇವ್ರ ಮನೆ ನಾವೆಲ್ಲ ವಾಸ್ತು ನೋಡ್ತೇವೆ. ಆ ಜಾಗದ ವಾಸ್ತು ಯಾರು ನೋಡಲ್ಲ. ಆ ಜಾಗದಲ್ಲಿ ಮೊದಲು ಏನಿತ್ತು, ಆ ಜಾಗದಲ್ಲಿ ಏನಾದ್ರೂ ಆ ವಿಚಾರ ಇತ್ತ. ಯಾಕಂದ್ರೆ ಮಣ್ಣು, ಆ ಜಾಗದ ಮಣ್ಣಿದೆಯಲ್ಲ, ಆ ಮಣ್ಣಿನ ಮೇಲೆ ತಾವು ವಾಸ್ತು ನೋಡ್ಬೋದು. ಆ ಮಣ್ಣು ಕೆಂಪು ಆಗಿರ್ಬೇಕು. ಯಾವ ರೀತಿ ಅಂದ್ರೆ, ಕೆಂಪು ಮಣ್ಣು ಅಂದ್ರೆ ಅದು ಇವತ್ತು ನಾವು ಈ ಕಪ್ಪು ಮಣ್ಣು, ಕೆಂಪು ಮಣ್ಣು ಅಂತ ಹೇಳ್ತೀವಿ. ಅದರಲ್ಲಿ ವಿಶೇಷವಾಗಿ ಕೆಂಪು ಮಣ್ಣು ಅಂತೂ ಜಾಸ್ತಿ ಕೆಂಪು ಮಣ್ಣಿದ್ರೆ ಅದು ಮನೆ ಉತ್ತಮವಾಗಿರುತ್ತೆ, ಆರ್ಥಿಕವಾಗಿ ತುಂಬಾ ಎತ್ತರವಾಗಿ ಬೆಳೆಯುತ್ತೆ. ಹಾಗಾಗಿ ಆ ಮಣ್ಣಿನಿಂದ ನಾವು ವಾಸ್ತು ನೋಡ್ಬೋದು. ಆ ಮಣ್ಣು ಹೇಗಿರುತ್ತೆ ಅದರಿಂದ ನಾವು ಆ ಮನೆಯ ಒಂದು ಅಭಿವೃದ್ಧಿ ಆಗುವಂತ ವ್ಯಕ್ತಿ ಮೇಲೆ ನಾವು ಹೆಚ್ಚಿನ ರೀತಿಯಲ್ಲಿ ನೋಡ್ಬೋದು. ಮಣ್ಣಿನ ವಿಷಯ, ಆ ಮಣ್ಣು ಕೆಂಪು ಮಣ್ಣು ಇದ್ರೆ ತುಂಬಾ ಒಳ್ಳೆಯದು. ಕಪ್ಪು ಮಣ್ಣು ಕೆಟ್ಟದು ಅಂತಲ್ಲ, ಅದರಲ್ಲಿ ಸ್ವಲ್ಪ ಮಣ್ಣಿನ ವಿಚಾರ ನೋಡ್ಬೇಕು. ಅದರಲ್ಲಿ ವಿಶೇಷವಾಗಿ ಆ ಜಾಗದಲ್ಲಿ ಏನಾದ್ರೂ ನಿಮ್ಮ ಮನೆ ಕಟ್ಟೋ ಜಾಗದಲ್ಲಿ ಹುತ್ತು ಅಂದ್ರೆ ಹಾವು ಇರೋಂಥ ಹುತ್ತಿರುತ್ತೆ. ಹುತ್ತಿರುವಂತ ಜಾಗ ಏನಾದ್ರೂ ಆ ಜಾಗದಲ್ಲಿ ಇತ್ತಂದ್ರೆ ನೀವು ಗೊತ್ತಿರಲ್ಲ, ಅವ್ರು ಬಿಡಿಸ್ಬಿಡ್ತಾರೆ, ನಿಮ್ಗೆ ಗೊತ್ತಿರಲ್ಲ, ಆ ಹುತ್ತು ತೆಗೆದು ಬಿಡ್ತಾರೆ, ಏನಾಗುತ್ತೆ ಬಿಡು ಅಂತ ಹೇಳ್ಬಿಡ್ತಾರೆ. ಆ ಜಾಗ ಏನಾದ್ರು ಮನೆಯನ್ನು ಕಟ್ಟಿದ ನಿಜ ಆದ್ರೆ ಸರ್ಪದೋಷ. ಅದು ನಿಮ್ಮ ತಂದೆನೂ ಮಾಡಿರಲ್ಲ, ನಿಮ್ಮ ತಾತನೂ ಮಾಡಿರಲ್ಲ, ಯಾರು ಮಾಡಲ್ಲ, ನಿಮ್ಮಿಂದ ಬಂದಂತ ದೋಷ ಇರುತ್ತೆ. ಅದರಿಂದ ಸರ್ಪದೋಷದಿಂದ ಮನೆಯಲ್ಲಿ ಸದಾಕಾಲ ಅನಾರೋಗ್ಯ, ಆರ್ಥಿಕ ತೊಂದರೆನೂ ಆಗುತ್ತೆ, ಅನಾರೋಗ್ಯ ಆಗುತ್ತೆ, ಮನೆಯಲ್ಲಿ ಶಾಂತಿ ಇರಲ್ಲ, ಹೊಂದಾಣಿಕೆ ಇರಲ್ಲ. ಎಷ್ಟೇ ದೇವಸ್ಥಾನ ಹೋಗಿ ನಿಮಗೆ ಪರಿಹಾರ ಸಿಗಲ್ಲ. ಕಾರಣ ಅಂದ್ರೆ ಆ ಜಾಗದ ದೋಷ ಇರುತ್ತೆ. ಅದಕ್ಕೆ ತಾವು ಏನ್ ಮಾಡ್ಬೇಕು, ಆ ಪರಿಹಾರಗಳೇನು? ನಿಮ್ಮ ಇರುವಂತಹ ಸ್ಥಳದಲ್ಲಿ ನಿಮ್ಮ ಪೂರ್ವ 8 ದಿಕ್ಕಿನಗಳಿಂದ ಅಷ್ಟ ದಿಗ್ಬಂಧನ ಹಾಕ್ಬೇಕು. ಅಷ್ಟ ದಿಗ್ಬಂಧನ ಹಾಕಿದ ನಿಜ ಆದ್ರೆ ಅಲ್ಲಿ ನಿಮ್ಗೆ ಸರ್ಪ ದೋಷ ಇದೆಯೋ ಇಲ್ಲೋ ಅಂತ ನಾವು ಕಂಡಿಡಿಬಹುದು. ಹಾಗಾಗಿ ಮೊದಲು ತಾವು ಜಾಗದ ದೋಷ ಇದೆ ಅಂತ ಮನೆ ಕಟ್ಟಿದ್ರು ಪರವಾಗಿಲ್ಲ, ಜಾಗ ದೋಷ ನಾವು ನೋಡ್ಬೋದು. ನಿಮ್ಮ ಕುಟುಂಬದ ಆ ವ್ಯಕ್ತಿ ಹೆಸರು ಮೇಲೆ ಕಟ್ಟಿರ್ತಿರಲ್ಲ, ಆ ವ್ಯಕ್ತಿ ಹೆಸರು ಮೇಲೆ, ಮತ್ತು ಜಾಗ ಯಾರ ಹೆಸರಿದೆಲ್ಲ ಆ ವ್ಯಕ್ತಿ ಹೆಸರಲ್ಲೇ ನಾವು ದೋಷ ನೋಡ್ಬೋದು. ಹಾಗಾಗಿ ತಾವು ಮೂಲತವಾಗಿ ಆರ್ಥಿಕದಲ್ಲಾಗ್ಬೋದು, ಆರೋಗ್ಯದಲ್ಲಾಗ್ಬೋದು, ನಿಮ್ಗೆ ಏನಾದ್ರೂ ತೊಂದರೆ ಆಗ್ತಾ ಇದೆ ಅಂದ್ರೆ ಜಾಗದ ದೋಷನೂ ತಮಗೆ ಸಂಬಂಧ ಬೀಳುತ್ತೆ. ಅದು ತಾವು ನೋಡೋದು ಒಳ್ಳೇದು. ನಮಸ್ಕಾರ. ಇದು ಇವತ್ತಿನ ಮಾಹಿತಿ. ಮುಂದಿನ ದಿನಗಳಲ್ಲಿ ಮತ್ತೆ ನಿಮ್ಗೆ ಬೇರೆ ಬೇರೆ ವಿಚಾರಗಳನ್ನು ತಿಳಿಸ್ತೇನೆ. ಹಾಗೆ ನನ್ನ YouTube ಚಾನಲ್ ತಾವು ಫಾಲೋ ಮಾಡ್ತಾ ಇರಿ. ಒಳ್ಳೇದಾಗ್ಲಿ. ಓಂ ಸಾಯಿರಾಮ್.